ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಬಂದಿದೆ. ಸೊ ಆ ಅಪ್ಡೇಟ್ಸ್ ಏನೇನಿದೆ ಅಂತಂದರೆ, ಫಸ್ಟು KPCL ಎಕ್ಸಾಮ್ ಡೇಟ್ ರಿಲೀಸ್ ಮಾಡಿದ್ದಾರೆ, ಎಕ್ಸಾಮ್ದು. ಆಮೇಲೆ ನೆಕ್ಸ್ಟು KEದು ಎಲ್ಲ ಎಕ್ಸಾಮ್ ಡೇಟು ರಿಲೀಸ್ ಮಾಡಿದ್ದಾರೆ. ಮೀನ್ಸ್ ಇನ್ನೂ ಅಪ್ಲಿಕೇಶನ್ ಡೇಟೇ ಮುಗ್ದಿಲ್ಲ, ಬಟ್ ಏನಂತಂದರೆ ಅದ್ರದ್ದು ಎಕ್ಸಾಮ್ ಡೇಟು ಬಿಟ್ಟಿದ್ದಾರೆ. ಒಳ್ಳೆಯದೊಂದು ಎಲ್ಲೋ ಅನಿಸುತ್ತೆ, ಬಟ್ ಯಾಕೆಂದರೆ ಸ್ವಲ್ಪ ಟೈಮ್ ಕಮ್ಮಿ ಆಯಿತು. ಆದರೂ ಪರವಾಗಿಲ್ಲ, ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ ಅಂದರೆ ತುಂಬ ಬೇಗ ಮುಗಿಸ್ತಾ ಇದ್ದಾರೆ. ಸೊ ಅದು ಆಮೇಲೆ ನೆಕ್ಸ್ಟು ಟೆಕ್ನಿಕಲ್ಲು ಜೂನಿಯರ್ ಇಂಜಿನಿಯರು AE, AEE ಏನಂತಂದರೆ ಸ್ಪೆಸಿಫಿಕ್ ಪೇಪರ್ದು ಸಿಲೆಬಸ್ ರಿಲೀಸ್ ಮಾಡಿದ್ದಾರೆ. ಇದರ ಅರ್ಥ ಏನಂದರೆ JEಗೆ ಟೆಕ್ನಿಕಲ್ ಪೇಪರೇ ಇರುತ್ತೆ ಅಂತ ಅರ್ಥ, ಸರಿನಾ? ಸೊ ಅದು ಚೇಂಜ್ ಆಗೋದಿಲ್ಲ, ರೈಟ್? ಸೊ ಇದು ಇನ್ನೂ ಚೇಂಜ್ ಮಾಡ್ಬೋದಾ ಅದು ಮಾಡ್ಬೋದಾ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮೇ ಬರುತ್ತೆ. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಓದೋದನ್ನ ನಾವು ಓದಿ ಏನಂತಂದರೆ ಪ್ರಿಪೇರ್ ಆಗೋಣ, ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಏನಂತಂದರೆ ಬರೋದು KPCL ಎಕ್ಸಾಮ್ ಬಗ್ಗೆ ಹೇಳ್ತೀನಿ. ಸೊ KPCL ಎಕ್ಸಾಮ್ ನಿಮಗೆ ಗೊತ್ತಿದೆ, ಇದು ಫಸ್ಟು ಸೊ ಇದು 2017ರಲ್ಲಿ 2017ರಲ್ಲಿ ಇದು ಎಕ್ಸಾಮ್ ಸ್ಟಾರ್ಟ್ ಆಗಿರೋದು. ಅಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಯಿತು. 2024ರಲ್ಲಿ ಒಂದು ಎಕ್ಸಾಮ್ ಮಾಡಿದ್ರು, ಅದನ್ನು ಕ್ಯಾನ್ಸಲ್ ಆಯಿತು. ಯಾಕೆ ಅಂತಂದರೆ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಿಲ್ಲ ಅಂತ ತುಂಬ ಜನ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಕ್ಯಾನ್ಸಲ್ ಆದಮೇಲೆ ಇವಾಗ ಇನ್ನೊಂದು 2025ರಲ್ಲಿ ಈಗ ಇನ್ನೊಂದು ಸಲ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಸರಿನಾ? ಸೊ ಈಗ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ನೋಡಿ. ಸೊ ಸಿಂಪಲ್ ಆಗಿದೆ. ಎಕ್ಸಾಮ್ ಯಾವಾಗಿದೆ ಅಂತಂದರೆ ಡಿಸೆಂಬರಲ್ಲಿದೆ, 27ನೇ ತಾರೀಕು ಮತ್ತು 28ನೇ ತಾರೀಕು ಎಕ್ಸಾಮ್ ಇದೆ, ಆಯಿತಾ? 28ನೇ ತಾರೀಕು ನೋಡಿ ಕನ್ನಡ ಎಕ್ಸಾಮ್ ಇದೆ, ಆಮೇಲೆ ಈ ಕಡೆ ಬೇರೆ ಎಕ್ಸಾಮು ಇದೆ. 27ನೇ ತಾರೀಕು ಕೆಮಿಕಲ್ ಸೂಪರ್ವೈಸರ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲು, ಅಸಿಸ್ಟೆಂಟ್ ಎಲೆಕ್ಟ್ರಿಕಲು, AE ಮೆಕ್ಯಾನಿಕಲು, AE ಇನ್ಸ್ಟ್ರುಮೆಂಟೇಷನು, ಇವೆಲ್ಲನೂ ಇದೆ. ಗರಿಷ್ಠ ಅಂಕ 100 ಇದೆ, ಒಟ್ಟು ಪ್ರಶ್ನೆಗಳು 100 ಇದೆ. ಅಂದರೆ ಒಂದೇ ಪೇಪರ್ ಇದೆ, ಬರೀ ಟೆಕ್ನಿಕಲ್ ಅಷ್ಟೇ, ಸರಿನಾ? ಸೊ ಇದನ್ನು ನೋಡ್ಕೊಳ್ಳಿ. ಕೆಮಿಸ್ಟ್ರಿ, ಜೂನಿಯರ್ ಇಂಜಿನಿಯರ್ ಸಿವಿಲು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲು, ಮೆಕ್ಯಾನಿಕಲ್, ಇದೂ ಏನಂತಂದರೆ 100 ಕ್ವಶನು 100 ಮಾರ್ಕ್ಸು. ಅದು 28/12 ಅಂದರೆ ಡಿಸೆಂಬರಲ್ಲಿ ಎಕ್ಸಾಮ್ ಇದೆ, ಸರಿನಾ? ಸೊ ಅದು ಇಂಪಾರ್ಟೆಂಟ್ ಇದೆ, ಅದನ್ನು ನೋಡ್ಕೊಳ್ಳಿ. ಕನ್ನಡ ಭಾಷೆ ಎಕ್ಸಾಮ್ ಯಾರ್ಯಾರ್ದಿದೆ ಅವರು ಏನಂತಂದರೆ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಗಿದೆ, ಅದನ್ನು ಮಾಡಬೇಕು. ಸೊ ಸ್ವಲ್ಪ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಇಲ್ಲಿ ನೋಡ್ಬೋದು. ಏನು ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ. ಮೊದಲಿಗೆ ಪ್ರಾಧಿಕಾರದ ವೆಬ್ಸೈಟ್ಗೆ ಲಾಗಿನ್ ಆಗಿ ಈ ಒಂದು ವೆಬ್ಸೈಟಲ್ಲಿ KPCL ಸಂಸ್ಥೆಗೆ ಸಲ್ಲಿಸಲಾದ ಹುದ್ದೆಯನ್ನು ಆಯ್ಕೆ ಮಾಡಿ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ಅರ್ಜಿದಾರರ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಜಿದಾರರು ತಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ತಮ್ಮ ಆಧಾರ್ ಸಂಖ್ಯೆಯನ್ನು OTP ಮೂಲಕ ನೋಂದಾಯಿಸಬೇಕು. ಇದು ಅವ್ರು ರೂಲ್ ಮಾಡಿದ್ದಾರೆ, ಒಂದು ಏನಂತಾರೆ ಪ್ರೊಸೀಜರ್ ಮಾಡಿದ್ದಾರೆ. ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಅರ್ಜಿ ಸಲ್ಲಿಸಿದಲ್ಲಿ ಪ್ರತಿ ಅರ್ಜಿಗೆ ಆಧಾರ್ ಸಂಖ್ಯೆ ನೋಂದಣಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಫಾಲೋ ಮಾಡಿ. ಆಧಾರ್ ಸಂಖ್ಯೆ ಮೊದಲು ನೋಂದಾಯಿಸಿದ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗುವುದಿಲ್ಲ, ಸರಿನಾ? ಈ ಹಿಂದೆ ಪ್ರಾಧಿಕಾರ ನಡೆಸಲಾದ ಪರೀಕ್ಷೆ ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ಅವಕಾಶ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸ್ಟೆಪ್ ಮಾಡೋಕ್ಕೆ ಇನ್ನು 30ನೇ ತಾರೀಕುವರೆಗೂ ಇದೆ. ಇನ್ನು ಯಾರ್ಯಾರು ಮಾಡಿಲ್ಲ ಹೋಗಿ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮದು, ಆಯಿತಾ? ಈಗ ಏನಂತಂದರೆ 30ನೇ ತಾರೀಕುವರೆಗೂ ಇನ್ನೂ ಟೈಮ್ ಇದೆ. ಇವತ್ತು 21 ಇದೆ, ಇನ್ನೂ 9 ದಿವಸ ಟೈಮ್ ಇದೆ, ಅದನ್ನು ಮಾಡ್ಕೊಳ್ಳಿ. ಸೂಚನೆಗಳಲ್ಲಿ ಇಲ್ಲಿ ನೋಡಿ ಏನಿದೆ ಅಂತಂದರೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಇವರೆಲ್ಲ ಪೇಪರ್ ಏನೇನು ಕೊಟ್ಟಿದ್ದೀರಾ ಅವರಿಗೆಲ್ಲ ಸಪ್ರೇಟ್ ಪೇಪರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಇಂಪಾರ್ಟೆಂಟು. ಅಧಿಸೂಚನೆ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕ ಗಳಿಸುವುದು ಕಡ್ಡಾಯ ಇಲ್ಲ. ಅಂದರೆ ಮಿನಿಮಮ್ ಏನಿರುತ್ತಲ್ಲ 35% 30%, ಅದಿಲ್ಲ, ಯಾಕೆಂದರೆ ನೋಟಿಫಿಕೇಶನಲ್ಲಿ ಕೊಟ್ಟಿಲ್ಲ. ಕ್ಲಿಯರ್? ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ, 1/3 ನೆಗೆಟಿವ್ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. 1/3 ಇದೆ, 1/4 ಇಲ್ಲ, ರೈಟ್? 1/3 ನೆಗೆಟಿವ್ ಇದೆ. ಇನ್ನೊಂದು ಇಂಪಾರ್ಟೆಂಟು ಏನಂತಂದರೆ 5th ಆಪ್ಷನು, ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ KE 5th ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದೆ. ಆ 5th ಆಪ್ಷನ್ ಎಲ್ಲರೂ ಏನಂತಂದರೆ ಕಂಪಲ್ಸರಿ ಶೇಡ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಅದಕ್ಕೂ ಏನಂತಂದರೆ ಮತ್ತೆ 1/3 ಆಗುತ್ತೆ, ಡಬಲ್ 1/3 ಆಗುತ್ತೆ. ಒಂದು ನೆಗೆಟಿವ್ ನೀವು ಏನಂತಂದರೆ ತಪ್ಪು ಮಾಡಿರೋ ಆನ್ಸರ್ಗೋಸ್ಕರ, ಒಂದು ಇದು ಏನಂತಂದರೆ ಈ ಒಂದು ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಅದಕ್ಕೂ ಏನಂತಂದರೆ ಅವರು ಮಾರ್ಕ್ಸ್ ಕಟ್ ಮಾಡ್ತಾರೆ, ಸರಿನಾ? 1/3. ಸೊ ಅದಕ್ಕೆ ದಯವಿಟ್ಟು ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ 5th ಆಪ್ಷನ್ ಹಾಕ್ಬಿಡಿ. ನೆಕ್ಸ್ಟ್ ಕನ್ನಡ ಭಾಷೆ ಪರೀಕ್ಷೆ ಅರ್ಹತೆ ಹೊಂದಲ್ಲಿ ಅಭ್ಯರ್ಥಿಗಳು ಕನಿಷ್ಠ 35 ಅಂಕ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಕ್ಸಾಮ್ನ ಬರೀ ಬೆಂಗಳೂರಲ್ಲೇ ನಡೆಸ್ತೀನಿ ಅಂತ ಅವ್ರು ಹೇಳಿದ್ದಾರೆ, ಸರಿನಾ? ಇದಿಷ್ಟು ಬಂದ್ಬಿಟ್ಟು KPCL ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಇತ್ತು, ಸರಿನಾ? ಇದು KPCL ಎಕ್ಸಾಮ್ ಅಪ್ಡೇಟು. ಸೊ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ಎಲ್ಲರದ್ದು ಟೈಮ್ ಸೇವ್ ಆಗಲಿ, ನಂದು ಆಗಲಿ ನಿಮ್ಮದು ಆಗಲಿ. ಈಗ ನೆಕ್ಸ್ಟು KE ಎಕ್ಸಾಮ್ ಟೈಮ್ ಟೇಬಲ್ ನೋಡೋಣ. ಸೊ ಈಗ ಇದರಲ್ಲಿ HK ಟೈಮ್ ಟೇಬಲ್ ಇದೆ, ಇದು HK ಟೈಮ್ ಟೇಬಲ್. ಸೊ ಇದರಲ್ಲಿ ಎಕ್ಸಾಮ್ ಡೇಟ್ಗಳು ನೋಡ್ಬೋದು ನೀವು. ಒಂದು 20ನೇ ತಾರೀಕಿದೆ, ಒಂದು ನಿಮಿಷ,
ಒಂದು 20ನೇ ತಾರೀಕು ಡಿಸೆಂಬರಲ್ಲಿದೆ, ಇನ್ನೊಂದು 21ನೇ ತಾರೀಕು ಆಯಿತಾ, 20, 21 ಆಮೇಲೆ 22 ಆಯಿತಾ, 20, 21, 22 3 ದಿವಸ ಎಕ್ಸಾಮ್ಸ್ ಇದೆ. ಇಲ್ಲಿ ಏನೇನು ಮಾಡಿದ್ದಾರೆ ಸ್ವಲ್ಪ ಜನಕ್ಕೆ ತುಂಬ ಕನ್ಫ್ಯೂಷನ್ ಆಗ್ತಿದೆ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಸೇಮ್ ಪೋಸ್ಟ್ ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಸೇಮ್ ಪೋಸ್ಟ್ ಯಾವುದಿದೆ ಅದನ್ನು ಒಂದು ಕಾಲಮಲ್ಲಿ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ KSDL ಇದೆ, ಅದರಲ್ಲಿ ಕಿರಿಯ ಅಧಿಕಾರಿ ಮಾರುಕಟ್ಟೆ ಮಾರಾಟ ಪ್ರತಿನಿಧಿ. ಆಮೇಲೆ BWSSB ಇದೆ, ಇವಾಗ ಅದು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಯಾರು. ಸೊ ಅದರಲ್ಲಿ ನೋಡಿ ನೀವು ಕಿರಿಯ ಅಭಿಯಂತರು ಸಿವಿಲ್ ಇದೆ, ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲು, ಕಿರಿಯ ಅಭಿಯಂತರು ಮೆಕ್ಯಾನಿಕಲ್, ಅದನ್ನು ಒಂದು ಗ್ರೂಪಲ್ಲಿ ಇಟ್ಟಿದ್ದಾರೆ. ಸೊ ಇವೆಲ್ಲದ್ರದ್ದು ನಿರ್ದಿಷ್ಟ ಪತ್ರಿಕೆ ಅಂದರೆ ಟೆಕ್ನಿಕಲ್ ಪೇಪರ್ ಸ್ಪೆಸಿಫಿಕ್ ಪೇಪರ್ನ 20/12/2025 ಮಧ್ಯಾಹ್ನ 3 ಗಂಟೆಗೆ ಇದೆ ಎಕ್ಸಾಮ್. ಸರಿ, 2 ಅವರ್ ಟೈಮ್ ಇದೆ. ಅದರದ್ದು ಸಿಲೆಬಸ್ಸು ಅವರು ರಿಲೀಸ್ ಮಾಡಿದ್ದಾರೆ. ಈಗ ನೋಡಿ 21ನೇ ತಾರೀಕು ಏನೇನಿದೆ ಅಂದರೆ BDAದು ಪ್ರಥಮ ದರ್ಜೆ ಸಹಾಯಕ FDA, ಆಮೇಲೆ ಪ್ರಥಮ ದರ್ಜೆ ಸಹಾಯಕ ತಾಂತ್ರಿಕ ಶಿಕ್ಷಣ ಇಲಾಖೆ, ಇದು 50 ಪೋಸ್ಟ್ ಎಷ್ಟೋ ಪೋಸ್ಟ್ ಬಂದಿತ್ತಲ್ಲ ಅದ್ರದ್ದು. RGSC ಸಹಾಯಕ, BWSC ಸಹಾಯಕ. ನೋಡಿ 2 ಡಿಪಾರ್ಟ್ಮೆಂಟ್ದು ಸಹಾಯಕ ಒಂದೇ ಕಾಲಮಲ್ಲಿ ಹಾಕೊಂಡಿದ್ದಾರೆ. ಸಾಮಾನ್ಯ ಜ್ಞಾನ ಎಕ್ಸಾಮ್ ಇದೆ. ರಿಮೈನಿಂಗ್ ನೋಡ್ಬೋದು ನೀವು KSDSC, KSDL, BWSSB ಇವೆಲ್ಲದ್ರದ್ದು. ಕಿರಿಯ ಅಭಿಯಂತರು ಸಿವಿಲ್, ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಇವೆಲ್ಲದರೂ ಸಾಮಾನ್ಯ ಜ್ಞಾನ ಪತ್ರಿಕೆ ಬೆಳಗ್ಗೆ 10:30 ಇಂದ 12:30 ಇದೆ. 21ನೇ ತಾರೀಕು ಭಾನುವಾರ ಆಯಿತಾ, ನೆನ್ಪಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ತಾಂತ್ರಿಕ ಶಿಕ್ಷಣ ಇಲಾಖೆ BWSSB, KSRTC, KSDS ಅಲ್ಲಿ ಪ್ರಥಮ ದರ್ಜೆ ಸಹಾಯಕ, ಪ್ರಥಮ ದರ್ಜೆ ಸಹಾಯಕ ಲೆಕ್ಕಿಗ, ಹಿರಿಯ ಸಹಾಯಕ. ಇಂಗ್ಲೀಷ್, ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಸೆಕೆಂಡ್ ಕಮ್ಯುನಿಕೇಷನ್ ಪೇಪರ್ ಇದೆ, ಅದು 2:30 ಇದೆ. ಅದು ಬಂದ್ಬಿಟ್ಟು ಅವತ್ತಿನ ದಿವಸನೇ ಮಧ್ಯಾಹ್ನ ಎಕ್ಸಾಮ್ ಇದೆ ಆಯಿತಾ. ಯಾರ್ಯಾರು ಎರಡೂ ಅಪ್ಲೈ ಮಾಡಿರ್ತೀರ ಬೆಳಗ್ಗೆ ಮಧ್ಯಾಹ್ನ ಬರಿಬೇಕಾಗುತ್ತೆ. ಸರಿನಾ? ಎಸ್. ನೆಕ್ಸ್ಟು 24ನೇ ತಾರೀಕು ಒಂದು ಎಕ್ಸಾಮ್ ಇದೆ. 24/1 ಶನಿವಾರ ದಿವಸ ಒಂದು ಎಕ್ಸಾಮ್ ಇದೆ. KSDL ಆಪರೇಟರ್ ಅಂತ ಇದೆ, ಅದು ನಿರ್ದಿಷ್ಟ ಪತ್ರಿಕೆ ಇದೆ. ಅದು ಯಾರ್ಯಾರು ಅಪ್ಲೈ ಮಾಡಿದೆ ಅದನ್ನು ನೋಡ್ಕೊಳ್ಳಿ. 22/2 ನೆಕ್ಸ್ಟು 22/2 ಭಾನುವಾರ ನೋಡಿ BDA ತಾಂತ್ರಿಕ ಶಿಕ್ಷಣ ಇವೆಲ್ಲದ್ರದ್ದು ದ್ವಿತೀಯ ದರ್ಜೆ ಕಿರಿಯ ಸಹಾಯಕ, ನಿರ್ವಾಹಕ, ಮಾಪನ ಓದು, ಆಪರೇಟರ್ ಇವೆಲ್ಲದ್ರೂ ಸಾಮಾನ್ಯ ಜ್ಞಾನ ಪೇಪರ್ ಇದೆ. ಆಮೇಲೆ ನೆಕ್ಸ್ಟು BDA ತಾಂತ್ರಿಕ ಶಿಕ್ಷಣ, RGS, BW ಇವೆಲ್ಲ ಡಿಪಾರ್ಟ್ಮೆಂಟ್ದು ದ್ವಿತೀಯ ದರ್ಜೆ ಸಹಾಯಕ, ಕಿರಿಯ ಸಹಾಯಕ, ನಿರ್ವಾಹಕ, ಮಾಪನ ಇವೆಲ್ಲದ್ರದ್ದು ಸೆಕೆಂಡ್ ಪೇಪರ್ ಇದೆ. 2:30 to 4:30 on 22. ಸೊ ಇದು ಎಲ್ಲದ್ರದ್ದು ಸೇಮ್ ಇರುತ್ತೆ. 1/4 ನೆಗೆಟಿವ್ ಇದೆ ಆಯಿತಾ. ಸೊ 5th ಆಪ್ಷನ್ ಮಾಡಲಿಲ್ಲ ಅಂದರೂ 1/4 ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಈಗ ಇದು ನಾನ್ HKದು ಎಕ್ಸಾಮ್ ಡೇಟು. ಇದು ಇಲ್ಲಿವರೆಗೆ ಹೇಳಿದ್ದು HK. ಈಗ ನಾನ್ HK ಎಕ್ಸಾಮ್ ಡೇಟ್ ನೋಡ್ಕೋಬೋದು. 10ನೇ ತಾರೀಕು ನಾನ್ HKನೇ ಬೇಗ ಇದೆ ಎಕ್ಸಾಮು ಆಯಿತಾ, ತಿಳ್ಕೊಳ್ಳಿ. HK ಸ್ವಲ್ಪ ಟೈಮ್ ಇದೆ, ಬಟ್ ನಾನ್ HK ತುಂಬ ಬೇಗ ಇದೆ. 10ನೇ ತಾರೀಕು ಇದೆ ಎಕ್ಸಾಮು, 10/1/2026. ಸೊ ಇಲ್ಲಿ ನೋಡ್ಬೋದು KSDL ಮತ್ತೆ ಸೇಮ್ ಅದೇ ಥರ ಮಾಡಿದ್ದಾರೆ, ಬಟ್ ಈ ಡೇಟ್ ಅಷ್ಟೇ ಚೇಂಜ್ ಇದೆ. ನೋಡ್ಬೋದು ಕಿರಿಯ ಅಭಿಯಂತರು ಸಿವಿಲ್ ಇದೆ, BWSSBದು. ಇನ್ನೊಂದು ಏನು ಗೊತ್ತಾ, AE ಸಿವಿಲು ಆಯಿತಾ, BWSSBದು ಏನಿದೆ ಆಯಿತಾ, AE ಸಿವಿಲು BWSSBದು ಕೊಟ್ಟಿಲ್ಲ ಆಯಿತಾ. ಅದಾದಮೇಲೆ ಬೇರೆ AEನೂ ಯಾವುದೂ ಕೊಟ್ಟಿಲ್ಲ. ಇಲ್ಲಿ ಸಹಾಯಕ ಅಭಿಯಂತರು ಬೇರೆದು ಯಾವುದೂ ಕೊಟ್ಟಿಲ್ಲ. ಅಂದರೆ AE ಸಪ್ರೇಟ್ ಎಕ್ಸಾಮ್ ನಡೆಸ್ತಾರೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇದರಲ್ಲಿ ಹಾಕಿಲ್ಲ ಅಂತಂದರೆ ಅದರಲ್ಲಿ ಕೊಟ್ಟಿಲ್ಲ ಅಂದರೆ ಸಪ್ರೇಟ್ ಎಕ್ಸಾಮ್ ಆಗುತ್ತೆ, ಅದು ಆಮೇಲೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್, ಆಮೇಲೆ ಮಾರುಕಟ್ಟೆ ಮೇಲ್ವಿಚಾರಕ ನಿರ್ದಿಷ್ಟ ಪತ್ರಿಕೆ ಆಯಿತಾ. ಸೊ ನೆಕ್ಸ್ಟ್ ನೋಡಿ BDA ತಾಂತ್ರಿಕ ಶಿಕ್ಷಣಕ್ಕೆ ಮತ್ತೆ ಎಲ್ಲ ಇದಿಷ್ಟು ಡಿಪಾರ್ಟ್ಮೆಂಟ್ದು ಇವಿಷ್ಟು ಪೋಸ್ಟ್ದು ಎಕ್ಸಾಮ್ ಇದೆ. ಯಾವಾಗ? ಸಾಮಾನ್ಯ ಜ್ಞಾನ ಪೇಪರು ಇವೆಲ್ಲದ್ರದ್ದು ಆಲ್ಮೋಸ್ಟ್ ಆಲ್ ಇವೆಲ್ಲ ಏನಿದೆ ಇಲ್ಲಿವರೆಗೆ ಇರೋದು ಎಲ್ಲದ್ರದ್ದು ಒಂದೇ ಸಾಮಾನ್ಯ ಜ್ಞಾನ ಪತ್ರಿಕೆ ಬೆಳಗ್ಗೆ 10:30 ಇಂದ 12:30 ಗಂಟೆಗೆ ಆಯಿತಾ. ಆಮೇಲೆ ನೋಡಿ ಈಗ ನೆಕ್ಸ್ಟು 11/1/2026 ಆಯಿತಾ. ಸೊ ಇದರಲ್ಲಿ ಇವೆಲ್ಲ ಪೋಸ್ಟ್ದು ಇವೆಲ್ಲ ಏನಂತಾರೆ ಹುದ್ದೆದು ಸ್ಪೆಸಿಫಿಕ್ ಪೇಪರ್ ಇಲ್ಲಿದೆ. ಯಾವುದಿದೆ ನೋಡ್ಕೋಬೋದು ನೀವು. ಪ್ರಥಮ ದರ್ಜೆ ಸಹಾಯಕ ಇವೆಲ್ಲದ್ರದ್ದು 2:30 ಇಂದ 4:30ವರೆಗಿದೆ. ಆಮೇಲೆ 12ಗೂ ಎಕ್ಸಾಮ್ ಇದೆ, ಅದು KSDL ನೋಡ್ಕೋಬೋದು ನೀವು. ಆಮೇಲೆ ನೆಕ್ಸ್ಟ್ 25ನೇ ತಾರೀಕು ಎಕ್ಸಾಮ್ ಇದೆ. 25ನೇ ತಾರೀಕು ನೋಡಿ ಕೃಷಿ ಮಾರುಕಟ್ಟೆ ಇಲಾಖೆ, RGS ಇವೆಲ್ಲದ್ರದ್ದು ಏನಂತಂದರೆ ಈ ಪೋಸ್ಟ್ಗೆ, ಈ ಡಿಪಾರ್ಟ್ಮೆಂಟ್ದು ಈ ಪೋಸ್ಟ್ಗೆ ನೀವು ನೋಡ್ಕೋಬೋದು. ಏನಂತಂದರೆ ಸಾಮಾನ್ಯ ಜ್ಞಾನ ಪೇಪರು ಬೆಳಗ್ಗೆ 10:30 ಗಂಟೆಗೆ ಇದೆ 25ನೇ ತಾರೀಕು. ಸರಿನಾ? ಸೊ ಅದಾದಮೇಲೆ ಕೃಷಿ ಮಾರುಕಟ್ಟೆ ಇಲಾಖೆ ಇದ್ದು ದ್ವಿತೀಯ ದರ್ಜೆ ಸಹಾಯಕ, ಕಿರಿಯ ಸಹಾಯಕ ಇವೆಲ್ಲದ್ರದ್ದು ಇಂಗ್ಲೀಷ್, ಕನ್ನಡ ಪೇಪರು ಮತ್ತು ಕಂಪ್ಯೂಟರ್ ಪೇಪರು ಮಧ್ಯಾಹ್ನ ಸೇಮ್ ಡೇ ಮಧ್ಯಾಹ್ನ ಎಕ್ಸಾಮ್ ಇದೆ. ಅಂದರೆ ಇದು ಒಂದೇ ದಿವಸದಲ್ಲಿ ಎಕ್ಸಾಮ್ ಮುಗೀತಾ ಇದೆ. 25ನೇ ತಾರೀಕೆ ಇದು 2 ಎಕ್ಸಾಮ್ ಮುಗಿತಾ ಇದೆ.
ಗೊತ್ತಾಯ್ತಾ. ಸೊ ಈ ಥರ ಅವ್ರು ಮಾಡಿದ್ದಾರೆ, ರೈಟ್. ಸೊ ಇಲ್ಲಿ ಏನು ನೋಡೋದಿದೆ ಅಂತಂದರೆ ಇದು ಯಾವುದು ಏನಂತಂದರೆ ಅವರು ಹಾಕಿಲ್ಲ. ಅದೇ BWSSBದಾಗಲಿ KSDL ಅಲ್ಲಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದು, ಆಮೇಲೆ KE 708 ಬಂದಿತ್ತು, ಅದರಲ್ಲಿ ಏನು ಇದು ಬಂದಿತ್ತಲ್ಲ 1 ಪೋಸ್ಟು 3 ಪೋಸ್ಟು, ಅದ್ರದ್ದು KE ಹಾಕಿಲ್ಲ ಆಯಿತಾ. ಯಾಕೆ ಅಂತ ನಮಗಂತೂ ಗೊತ್ತಿಲ್ಲ, ಬಟ್ ಇದರಲ್ಲಂತೂ ಇಲ್ಲ. ಸೊ ಕೊಟ್ಟಿರೋದಂತೂ 100% ನಡೆಸ್ತಾರೆ. ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಈಗ ನೆಕ್ಸ್ಟು ಏನಂತಂದರೆ ಸಿಲೆಬಸ್ಸು, ರೈಟ್ ಆಯಿತಾ. ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ಏನಂತಂದರೆ ನಾನು ಎಲ್ಲನೂ ಡೀಟೇಲ್ಸ್ನ ಕೊಡ್ತೀನಿ. ಈಗ ನೋಡಿ AEE ಮತ್ತು AE. ಈ AEE ಯಾವುದಿದೆ ನಿಮ್ಗೆ ಗೊತ್ತಿರೋ ಪ್ರಕಾರ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೆ, ರೈಟ್. KSE ಇದರಲ್ಲಿ ಎಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ಕೊಟ್ಟಿದ್ದಾರೆ, ಹೊಸದು ಆ್ಯಡ್ ಮಾಡಿದ್ದಾರೆ, ಗೊತ್ತಾಯ್ತಾ. ಇವರು ಯಾವತ್ತೂ ಒಂದೊಂದ್ಸಲ ಏನಂತಾರೆ KPTCLಗೂ ಕೊಟ್ಟಿದ್ರು, ಸರಿನಾ. KPTCLಗೂ ಸ್ವಲ್ಪ ಮ್ಯಾಥಮೆಟಿಕ್ಸ್ ಇತ್ತು. ಈಗ ಮತ್ತೆ ಏನಂತಂದರೆ ಈ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದರಲ್ಲೂ ಕೊಟ್ಟಿದ್ದಾರೆ, ರೈಟ್. ಸೊ ಇದರಲ್ಲಿ ನೀವು ನೋಡ್ಬೋದು ಇವಾಗ ಲೀನಿಯರ್ ಅಲ್ಜಿಬ್ರಾ ಇದೆ, ಕ್ಯಾಲ್ಕುಲಸ್ ಇದೆ, ಕ್ಯಾಲ್ಕುಲಸ್ ಇದೆ, ವೆಕ್ಟರ್ಸ್ ಎಲ್ಲ, ಡಿಫರೆನ್ಷಿಯಲ್ ಇಕ್ವೇಷನು ಇವೆಲ್ಲ ಕೊಟ್ಟಿದ್ದಾರೆ, ರೈಟ್. ಸೊ ಇದನ್ನು ಯಾರು ಓದ್ಬೋದು, ಕೊಟ್ಟಿದ್ದಾರೆ. AEE ಮತ್ತು AE ಇನ್ನೊಂದಿದೆ, ಇಲ್ಲಿ AE ಸಿಲೆಬಸ್ ಇದೆ ನೋಡಿ. ಈ AE ಸಿಲೆಬಸ್ಸು AEE ಸಿಲೆಬಸ್ ಏನು ಚೇಂಜ್ ಇಲ್ಲ, ಎರಡೂ ಸೇಮ್ ಇದೆ. ಯಾವ್ಯಾವುದು? ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಪೋಸ್ಟ್ ಇನ್ ದ ಅಗ್ರಿಕಲ್ಚರ್ ಮಾರ್ಕೆಟು, RG UHS, KSIDC ಮತ್ತು BWC ಎಲ್ಲದಕ್ಕೂ ಮತ್ತು AEEಗೂ ಸೇಮ್ ಇದೆ. ಸಿಲೆಬಸ್ ಏನು ಚೇಂಜ್ ಇಲ್ಲ, ಎಲ್ಲ ಸೇಮ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲು ಮ್ಯಾಥಮೆಟಿಕ್ಸು ಎಲ್ಲದೂ ಹೇಳ್ಕೊಡ್ತೀನಿ ನೋಡಿ. ಮ್ಯಾಥಮೆಟಿಕ್ಸು ಅದಾದಮೇಲೆ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ, ಗೊತ್ತಾಯ್ತಾ. ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿದೆ, ಫೋರ್ಸ್ ಸಿಸ್ಟಮು, ಟೈಪ್ಸು, ಕಾನ್ಸೆಪ್ಟ್ ಆಫ್ ಇಕ್ವಿಲಿಬ್ರಿಯಮು, ಬಿಲ್ಡಿಂಗ್ ಸ್ಟೋನ್ಸ್. ಆಮೇಲೆ ಇದು ಮಟೀರಿಯಲ್ಸು ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಸ್ಟೋನು, ಬ್ರಿಕ್, ಸಿಮೆಂಟು ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸು, ಟಿಂಬರ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್, ಕಾಲಮ್ ಆ್ಯಂಡ್ ಸ್ಟ್ರೆಸ್, ಮೋರ್ ಸರ್ಕಲ್, ಟೈಪ್ಸ್ ಆಫ್ ಬೀಮ್, ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್, ಬೆಂಡಿಂಗ್ ಸ್ಟ್ರೆಸ್ ಇವೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಏನಂತಂದರೆ ನಮ್ಮದು BMC ಸಬ್ಜೆಕ್ಟ್ ಥರ ಇದೆ. ಸೇಫ್ ಬೇರಿಂಗ್ ಕೆಪಾಸಿಟಿ, ಫೌಂಡೇಶನ್ ಟೈಪ್ಸು, ಫೂಟಿಂಗ್ ಟೈಪ್ಸು, ಸಿಮೆಂಟ್ ಟೈಪ್ಸು, ಮೋಟಾರ್, ಎನ್ಫೋರ್ಸ್ಮೆಂಟ್ ಕಾಂಕ್ರೀಟು, RMC, ಆಮೇಲೆ QC, RMC, ಹೈ ಸ್ಟ್ರೆಂತ್ ಕಾಂಕ್ರೀಟ್, ಟೈಪ್ಸ್ ಆಫ್ ರೂಫ್, ನಿಂಟಲ್ಸ್, ಆರ್ಚಸ್, ಮೆಸರ್ ಇವೆಲ್ಲನೂ ನನ್ನ ಕ್ಲಾಸಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ ಆಲ್ರೆಡಿ, ರೈಟ್. ಹೋಗಿ ನೋಡ್ಕೋಬೋದು, ತೋರಿಸ್ತೀನಿ ಲಾಸ್ಟಲ್ಲಿ ಅದನ್ನು. ಸರ್ವೆಯಲ್ಲಿ ಚೈನ್ ಸರ್ವೆ, ಎರರ್ಸ್ ಇನ್ ಚೈನ್ ಸರ್ವೆ, ಒಮಿಟೆಡ್ ಮೆಜರ್ಮೆಂಟು, ಪ್ಲೇನ್ ಟೇಬಲ್ ಸರ್ವೆ, ಲೆವೆಲಿಂಗ್, ಟ್ರಿಗ್ನೋಮೆಟ್ರಿ ಸರ್ವೆ. ಸೊ ಆಲ್ಮೋಸ್ಟ್ ಅಂತಂದರೆ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಫೋಕಸ್ ಮಾಡಿ ಓದೋಣ, ಜಾಸ್ತಿ ಓದಕ್ಕೆ ಹೋಗ್ಬಿಡಿ. ಏನು ಕೊಟ್ಟಿದ್ದಾರೆ ಅದನ್ನು ಡೀಪಲ್ಲಿ ಓದಿ ಸಾಕು, ಗೊತ್ತಾಯ್ತಾ. ಫ್ಲೂಯಿಡ್ ಮೆಕ್ಯಾನಿಕ್ಸು, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೂಯಿಡ್ಸು, ಯೂನಿಟ್. ಇವ್ರು ಏನು ಮಾಡಿದ್ದಾರೆ ಗೊತ್ತಾ, ಏನಂತಂದರೆ ಬರೀ ಹೆಡ್ಡಿಂಗ್ಸ್ ಕೊಟ್ಟಿದ್ದಾರೆ, ರೈಟ್. ಹೆಡ್ಡಿಂಗ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಏನಂತಂದರೆ ಇದಿಷ್ಟೇ ಓದಬೇಕಾ, ಇದಿಷ್ಟೇ, ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಮಾಡಿ. ಯಾಕೆಂದರೆ KEದವರು ಎಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ ಅದರಲ್ಲೇ ಸ್ವಲ್ಪ ಡೀಪ್ ಕೇಳ್ಬೋದು ಅಥವಾ ಮೇಲ್ಮೇಲಿಂದನೂ ಕೇಳ್ಬೋದು, ಆಯಿತಾ. ಸೊ ಕ್ವಶನ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಪ್ರಾಬ್ಲಮೆಟಿಕ್ನ ತುಂಬ ಟಫ್ ಆಗಿ ಏನಂತಂದರೆ ಕೊಡ್ತಾರೆ, ಬಿ ರೆಡಿ. ಅಂತಂದರೆ ಚೆನ್ನಾಗಿ ಓದಿ ಅದಕ್ಕೆ, ಆಯಿತಾ. ಸಿಲೆಬಸ್ ಇವಾಗ ಬಿಟ್ಟಿದ್ದಾರೆ, ಈ ಸಿಲೆಬಸ್ ಮೊದಲೇ ಬಿಡಬೇಕಿತ್ತು ಅವರು, ಆಯಿತಾ. ಆಮೇಲೆ ಸ್ಟ್ರಕ್ಚರ್ಸಲ್ಲಿ ನೀವು ಏನೇನು ಓದಬೇಕಂದ್ರೆ ಇಲ್ಲೆಲ್ಲನೂ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ಸಲ್ಲಿ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ನಿಮ್ಗೆ ಹೇಳ್ತೀನಿ. ಒಂದು SA, ಒಂದು RCC, ಆಯಿತಾ, ಒಂದು ಏನಂತಂದರೆ DSS. ಇವು ಮೂರನ್ನು ಆ್ಯಡ್ ಮಾಡಿ ಸಿಲೆಬಸ್ ಮಾಡಿದ್ದಾರೆ ಸ್ಟ್ರಕ್ಚರ್ಸಲ್ಲಿ. ಸ್ಟ್ರಕ್ಚರ್ಸ್ ಅಂದರೆ ಬರೀ ಒಂದೇ SA ಅಲ್ಲ, SA, RCC, DSS ಮೂರು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ನೀವು ಇದನ್ನು ನೋಡ್ಕೊಳ್ಳಿ. ಇದ್ರದ್ದು ನಾನು ಏನಂತಂದರೆ PDF ಶೇರ್ ಮಾಡ್ತೀನಿ, ರೈಟ್. ಆಮೇಲೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಇದೆ. ಜಿಯೋ ಟೆಕ್ನಿಕಲ್ಲಿ ಫಿಸಿಕಲ್ ಪ್ರಾಪರ್ಟೀಸು, ವಾಟರ್ ಆ್ಯಂಡ್ ಸಾಯಿಲ್ಸು, ಕನ್ಸಾಲಿಡೇಷನು, ಸೆಟಲ್ಮೆಂಟ್, ಶಿಯರ್ ಸ್ಟ್ರೆಂತು ಇವೆಲ್ಲನೂ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ, ಎಲ್ಲ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ವಾಟರ್ ಸಪ್ಲೈ, ಸ್ಯಾನಿಟರಿಯಲ್ಲಿ ಏನೇನಿದೆ, ಸೊ ಅದರಲ್ಲಿ ಏನಂತಂದರೆ ಈ ಒಂದು ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ, ನಾವೆಲ್ಲನೂ ಓದಬೇಕು. ಅದರಲ್ಲಿ ನೋಡಿ, ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ಇಂಪಾರ್ಟೆಂಟ್ ಇದೆ, ಸೆಡಿಮೆಂಟೇಷನು, ಏರಿಯೇಷನ್ನು, ಫ್ಲೋಕ್ಯುಲೇಷನು, ಫಿಲ್ಟ್ರೇಷನ್ನು, ಸ್ಕ್ರೀನಿಂಗು ಇವೆಲ್ಲ ಇಂಪಾರ್ಟೆಂಟ್ ಇದೆ, ರೈಟ್. ಕ್ವಾಂಟಿಟಿ ಆಫ್ ಸಿವೇಜ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವೇಜ್, pH, BOD, COD ಇವೆಲ್ಲ ನೋಡಿ. ಸಿವಿಯರ್ ಅಪ್ರೆಂಟಿಸಸ್ ಇದೆ. ಈಗ ಬಯಾಲಜಿಕಲ್ ಟ್ರೀಟ್ಮೆಂಟ್ ಇದೆ, ಸಿವೇಜ್ ಟ್ರೀಟ್ಮೆಂಟ್ ಯೂನಿಟ್ಸ್, ಸ್ಕ್ರೀನಿಂಗ್. ಇದ್ರ ಮೇಲೆ 100% ಪ್ರಾಬ್ಲಮ್ಸ್ ಬರುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನೇನು ಮೆನ್ಷನ್ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಏನಂತಂದರೆ ಓದಿ. ಏಕೆಂದರೆ ಮೆನ್ಷನ್ ಮಾಡಿರೋದನ್ನ ಬಿಡಕ್ಕೆ ಹೋಗ್ಬೇಡಿ. ಟ್ರಾನ್ಸ್ಪೋರ್ಟೇಷನಲ್ಲಿ ಹೈವೇ ಜೋಮೆಟ್ರಿಕ್ ಡಿಸೈನ್ ಇದೆ, ಹೈವೇ ಕ್ರಾಸ್ ಸೆಕ್ಷನ್ ಎಲಿಮೆಂಟ್ಸ್ ಇದೆ, ಸೈಡ್ ಡಿಸ್ಟೆನ್ಸು, ಡಿಸೈನ್ ಆಫ್ ಹಾರಿಜಾಂಟಲ್ ಅಲೈನ್ಮೆಂಟ್, ಡಿಸೈನ್ ಆಫ್ ವರ್ಟಿಕಲ್ ಅಲೈನ್ಮೆಂಟ್, ಟ್ರಾಫಿಕ್ ಇಂಜಿನಿಯರಿಂಗ್, ಟ್ರಾಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್,
ಟ್ರಾಫಿಕ್ ಆಪರೇಷನ್. ಇದರಿಂದ ಏನು ಅರ್ಥ ಆಗ್ತದೆ, ಟ್ರಾಫಿಕ್ ಮೇಲೆ ಜಾಸ್ತಿ ಕೊಡೋಂಗಿದೆ, ಯಾಕಂದರೆ ಟ್ರಾಫಿಕ್ ಕೊಟ್ಟಿದ್ದಾರೆ. ಡಿಸೈನ್ ಆಫ್ ಇವ್ಯಾಲ್ಯೂಷನ್, ರೈಲ್ ಗೇಜ್, ಟ್ರೈನ್ ರೆಸಿಸ್ಟೆನ್ಸ್. ನೋಡಿ ಇಲ್ಲಿ ರೈಲ್ವೆನೂ ಬಂದಿದೆ ಒಳಗಡೆ, ರೈಲ್ವೆ ಆಯಿತು, ಟ್ರಾಫಿಕ್ ಆಯಿತು, ಹೈವೇ ಆಯಿತು, 3 ಕೊಟ್ಟಿದ್ದಾರೆ ಅದರಲ್ಲೇ. ಆಯಿತಾ, ಅದಾದಮೇಲೆ ಟನಲು ಇದೆ, ಟನಲಿಂಗ್ ಆಫ್ ಸಾಫ್ಟ್ ಸಾಯಿಲು, ಟ್ರಾನ್ಸಿಷನ್ ಕರ್ವ್, ಹಾರ್ಬರ್ ಆ್ಯಂಡ್ ಡಾಕ್. ಓ ಮೈ ಗಾಡ್, 5 ಸಬ್ಜೆಕ್ಟ್ ಇದೆ. ಹಾರ್ಬರ್ ಡಾಕು, ಹಾರ್ಬರ್ ಡಾಕ್ ಏನು ಓದಕ್ಕೆ ಹೋಗಬೇಡಿ, ಅದನ್ನು ಬಿಟ್ಬಿಡಿ. ಆಯಿತಾ, ಬೇರೆದೇನಿದೆ ಅದನ್ನ ಬಗ್ಗೆ ಓದ್ಕೊಳ್ಳಿ. ಹೈಡ್ರೋಲಾಜಿಕಲ್ ಸೈಕಲು, ರೈನ್ಫಾಲ್, ಯೂನಿಟ್ ಹೈಡ್ರೋಗ್ರಾಫ್, ಫ್ಲಡ್ ಎಸ್ಟಿಮೇಷನ್, ರಿಸರ್ವಾಯರ್ ಡಿಸೈನ್, ವೆಲ್ ಹೈಡ್ರಾಲಿಕ್ಸ್. ರೈಟ್. ಸೊ ಆಮೇಲೆ ಇರಿಗೇಷನ್ ಡ್ಯೂಟಿ, ಡೆಲ್ಟಾ, ಕ್ರಾಪ್ ಪೀರಿಯಡ್, ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ರೈಟ್. ಸೊ ಇದಿಷ್ಟು ಬಂದ್ಬಿಟ್ಟು ಇದು ಎಇ ಸಿಲೆಬಸ್ ಇದೆ, ಗೊತ್ತಾಯ್ತಾ. ಇದು ಬಂದ್ಬಿಟ್ಟು ಎಇ ಸಿಲೆಬಸ್. ಈಗ ಜೆಇ ಸಿಲೆಬಸ್ ಏನಿದೆ ನೋಡಿ, ಜೆಇನು ಸಿಲೆಬಸ್ ತುಂಬ ಈಸಿ ಕೊಟ್ಟಿಲ್ಲ, ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಆಯಿತಾ. ಸೊ ಇದರಲ್ಲಿ ಏನಂತಂದರೆ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಇವಾಗ ಯಾವುದು ಓದಬೇಕು ಯಾವುದು ಬಿಡಬೇಕು ಎಂಬುದು ಇಂಪಾರ್ಟೆಂಟ್ ಇದೆ. ಮತ್ತು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಕೆ ಎದವರು ಯಾವುದೂ ಒಂದು ಸಬ್ಜೆಕ್ಟ್ನ ಬಿಡದೆ ಎಲ್ಲ ಸಬ್ಜೆಕ್ಟಿಂದ ಕ್ವಶನ್ಸ್ ಕೊಡ್ತಾರೆ. ರೈಟ್. ಅವ್ರದ್ದು ಪೇಪರ್ ಲೆವೆಲ್ ಸೆಟ್ಟಿಂಗ್ ಸ್ವಲ್ಪ ಬೇರೆ ಇದೆ, KPSC ಥರ ಅಲ್ಲ ಅವ್ರದ್ದು. KPSCನೇ ಡಿಫ್ರೆಂಟ್ ಆಗಿದೆ, ಬಟ್ KA ತುಂಬ ಡಿಫ್ರೆಂಟ್. ನೋಡೋಣ ಬನ್ನಿ. ಈಗ ನೋಡಿ, ಇದು ಸೇಮ್ ಆಲ್ಮೋಸ್ಟ್ BWSSB ಏನು ಮೊದಲು ಸಿಲೆಬಸ್ ಇತ್ತು ನೋಡಿ, 2019-20 ಬಂದಿದ್ದು ಸೇಮ್ ಇದೆ. ನೆಕ್ಸ್ಟ್ ಫಸ್ಟ್ ಬಂದ್ಬಿಟ್ಟು ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಸಬ್ಜೆಕ್ಟ್ ಇದೆ. ಸ್ಟೋನ್ಸು, ಕ್ಲಾಸಿಫಿಕೇಶನ್ ಆಫ್ ರಾಕ್ಸು, ಟೆಸ್ಟ್ ಆನ್ ಸ್ಟೋನ್ಸು, ಕ್ವೈರಿಂಗ್ ಆಫ್ ಸ್ಟೋನ್ಸು, ಬ್ರಿಕ್ ಟೈಪ್ಸು, ಇಂಡಿಯನ್ ಸ್ಟ್ಯಾಂಡರ್ಡ್ ಕ್ಲಾಸಿಫಿಕೇಶನು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು, ಟೆಸ್ಟು, ವಾಟರ್ ಅಬ್ಸರ್ಪ್ಷನು, ರಿಫ್ರಾಕ್ಟರಿ ಬ್ರಿಕ್ಸು, ಸಿಮೆಂಟ್ ಕಂಪೌಂಡ್ಸ್ ಏನಿದೆ, ಕ್ಲಿಂಕರು, ಟೈಪ್ಸ್ ಆಫ್ ಟೆಸ್ಟ್ ಸೆಟ್ಟಿಂಗ್ ಟೈಮ್ಸು, ಸ್ಟ್ರೆಂತು, ಟಿಂಬರ್ ಕ್ಲಾಸಿಫಿಕೇಶನು, ಡಿಫೆಕ್ಟ್ಸ್ ಏನೇನಿದೆ ಅದ್ರ ಬಗ್ಗೆ ಕೇಳಿದ್ದಾರೆ. ಮಾರ್ಕೆಟ್ ಫಾರ್ಮ್ಸ್ ಆಫ್ ಟಿಂಬರು, ಮೆಟಲ್, ಮೈಲ್ಡ್ ಸ್ಟೀಲ್, ಇವೆಲ್ಲನೂ ಆಲ್ಮೋಸ್ಟ್ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. PMC ಇದೆ, ಇದು ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಆರ್ ಬಿಲ್ಡಿಂಗ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಇದೆ ಇದು ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. ಬೇಕಾದ್ರೆ ಹೋಗಿ ನನ್ನ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ನೀವು. ನಾನು ಮೇಲ್ಗಡೆ ಐ ಬಟನ್ ಕೊಡ್ತೀನಿ, ನೀವು ನೋಡ್ಕೋಬೋದು. ನೆಕ್ಸ್ಟು ಸರ್ವೆ ಇದೆ, ಇದು ಸರ್ವೆನೂ ನಾನು ಎಲ್ಲನೂ ಕ್ಲಾಸ್ ಮಾಡಿದ್ದೀನಿ. ನೀವೆಲ್ಲ ಇಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲನೂ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳೋದು. ಬೌಡಿಚ್ ಮೆಥಡ್, ಟ್ರಾನ್ಸಿಟ್ ಮೆಥಡ್, ಲ್ಯಾಟ್ರು, ಡಿಪಾರ್ಚರು, ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಕಾಂಟರಿಂಗು, ಟ್ಯಾಕೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಕರ್ವ್ಸು ಎಲ್ಲನೂ ನಾನು ಮಾಡಿದ್ದೀನಿ ಕ್ಲಾಸಲ್ಲಿ. ಆಯಿತಾ. ನೀವು ಎಲ್ಲೂ ಹೋಗಿ ಹುಡ್ಕೋದೇನು ಬೇಕಾಗಿಲ್ಲ, ಜಸ್ಟ್ ನಾವು 2 ವಿಡಿಯೋನ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಜಸ್ಟ್ ಅನಫ್ ಇದೆ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್, ಇದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ ಕ್ಲಾಸು. ಆಯಿತಾ. ಸೊ ಇದರಲ್ಲಿ ಏನಿದೆ ಇಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿವರೆಗೂ ಏನಂತಂದರೆ ಮಿಕ್ಸ್ ಇದೆ. ಇದು ಇಲ್ಲಿವರೆಗೂ ನೋಡಿ ಎಲ್ಲ ಮಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಮೂಮೆಂಟು, ಕಪ್ಪಲು, ರಿಸಾಲ್ವಿಂಗ್ ಫೋರ್ಸಸ್ಸು, ಸೆಂಟರ್ ಆಫ್ ಗ್ರಾವಿಟಿ, ಮೂಮೆಂಟ್ ಆಫ್ ಇನರ್ಷಿಯಾ, ರೇಡಿಯಸ್ ಆಫ್ ಗೈರೇಷನ್, ಪ್ಯಾರಲಲ್ ಇವೆಲ್ಲನೂ ಟೈಪ್ಸ್ ಆಫ್ ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸು, ಟೈಪ್ಸ್ ಆಫ್ ಸಪೋರ್ಟ್ಸ್, ಇವೆಲ್ಲ ಸ್ಟ್ರೆಂತ್ ಆಫ್ ಮಟೀರಿಯಲ್ ಬಂತು. ಬೀಮ್ ಲೋಡು ಆಲ್ಮೋಸ್ಟ್ ಅಲ್ಲಿ ಎಲ್ಲನೇ ಇದೆ. ಇಲ್ಲಿ ನಾನು ಏನು ಓದೋದು ಹೇಳೋದೇ ಬೇಕಾಗಿಲ್ಲ. ಆಯಿತಾ. ಸೊ ಇದು ಎಲ್ಲನೂ ಆಲ್ಮೋಸ್ಟ್ ಸೇಮ್ ಇದೆ, ದಯವಿಟ್ಟು ಅದನ್ನು ನೀವು ಓದಿ. ರೈಟ್. ಇದಕ್ಕೆ ಒಂದು ಸಾಮ್ ಬುಕ್ ಇದೆ ನೋಡಿ, ಆ ಸಾಮ್ ಬುಕ್ ರೆಫರ್ ಮಾಡಿ, ಬೆಸ್ಟ್ ಇದೆ ಅದು. ಡಿಪ್ಲೊಮಾದ ಒಂದು ಸಾಮ್ ಬುಕ್ ಇದೆ, ಅದನ್ನು ರೆಫರ್ ಮಾಡಿ. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ನೆಕ್ಸ್ಟು ಟೈಪ್ಸ್ ಆಫ್ ಫೌಂಡೇಶನು, ಸಸ್ಟೈಬಿಲಿಟಿ, ಟೆಕ್ನಿಕಲ್ ಟರ್ಮ್ಸ್ ಇನ್ ಬ್ರಿಕ್ ಆ್ಯಂಡ್ ಸ್ಟೋನ್ ಮೆಸನ್ರಿ. ನೋಡಿ ಹೆಂಗೆ ಮಾಡಿದ್ದಾರೆ ಅಂದರೆ ಆ ಕಡೆಯಿಂದ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ತೊಗೊಂಡು ಮಾಡಿದ್ದಾರೆ. ಸೊ ಅದನ್ನು ನಾವು ಅದು ಏನು ಕೊಟ್ಟಿದ್ದಾರೆ ಅದನ್ನು ಓದ್ಬೋದು. ಟೈಪ್ ಆಫ್ ಡ್ಯಾಮ್ ಪ್ರೂಫಿಂಗ್ ಮಟೀರಿಯಲ್ಸ್ ಏನಿದೆ ಅದ್ರ ಬಗ್ಗೆ. ಟೈಪ್ಸ್ ಆಫ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಫಿಕ್ಚರ್ಸ್ ಫಾರ್ ಡೋರ್ಸ್ ಆ್ಯಂಡ್ ವಿಂಡೋಸ್, ನಿಂಟಲ್ ಆ್ಯಂಡ್ ಆರ್ಚಸ್. ಆಯಿತಾ. ಸ್ಕ್ಯಾಫೋಲ್ಡಿಂಗ್, ಶೋರಿಂಗ್, ಅಂಡರ್ಪಿನ್ನಿಂಗ್, ಟೆಕ್ನಿಕಲ್ ಟರ್ಮ್ಸು ಇನ್ ಯಾವ್ಯಾವುದು, ರೂಫು, ಪ್ಲಾಸ್ಟರಿಂಗ್, ಪಾಯಿಂಟಿಂಗು, ಅದ್ರ ಬಗ್ಗೆ ಹೇಳ್ತಾ ಇರೋದು. ವೆಂಟಿಲೇಷನ್. ನೆಕ್ಸ್ಟು ವಾಟರ್ ಸಪ್ಲೈ ಇದೆ. ವಾಟರ್ ಸಪ್ಲೈಯಲ್ಲಿ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಯಾವ್ಯಾವ್ದು ಕೊಟ್ಟಿದ್ದಾರೆ ಅದಷ್ಟೇ ಓದೋಣ. ವಾಟರ್ ಸಪ್ಲೈ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಸ್ಯಾನಿಟರಿ ಇದೆ. ಆಯಿತಾ. ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಪ್ರೈಮರಿ ಮತ್ತು ಸೆಕೆಂಡ್ರಿ ಟ್ರೀಟ್ಮೆಂಟ್ ಇದೆ, ಸೆಡಿಮೆಂಟೇಷನ್ ಇದೆ, ಕೋಆಗ್ಯುಲೇಷನ್ ಇದೆ. ನೋಡಿ ಎಇ ಮತ್ತು JEE ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ, ಕಾಮನ್ ಸಿಲೆಬಸ್ ಇದೆ. ಆಲ್ಮೋಸ್ಟ್ ಆಲ್ ಕಾಮನ್ ಸಿಲೆಬಸ್ ಇದೆ. ಬೇರೆ ಇದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಅಂತೂ ಸಬ್ಜೆಕ್ಟ್ಸ್ಗಳು ಕಾಮನ್ನೇ ಇದೆ, ತಿಳ್ಕೊಳ್ಳಿ. ಸ್ಯಾನಿಟರಿ ಇಂಜಿನಿಯರಿಂಗ್ ಇದೆ. ಇದರಲ್ಲಿ ಸೀವೇಜು, ಗಾರ್ಬೇಜ್ ಅಂದರೆ ಏನು, ಸೀವೇಜ್ ಸಿಸ್ಟಮು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀವೇಜು, ಆಯಿತಾ. ಸೀವೇಜ್ ಟ್ರೀಟ್ಮೆಂಟ್ ಏನಿದೆ ಅದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಅದನ್ನು ಓದ್ಬೇಕು ನಾವು. ಆಯಿತಾ. ನೆಕ್ಸ್ಟು ಹೈಡ್ರೋಲಿಕ್ಸು. ಈ ಹೈಡ್ರೋಲಿಕ್ಸಲ್ಲಿ ಇವೆಲ್ಲ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಓದ್ಬೇಕು ನಾವು. ವಾಟರ್ ಹ್ಯಾಮರು, ಸರ್ಚ್ ಟ್ಯಾಂಕು, ಮೋಸ್ಟ್ ಎಕನಾಮಿಕಲ್ ಸೆಕ್ಷನು, ಫ್ಲೋ ಥ್ರೋ ಪೈಪ್ಸು, ಇವೆಲ್ಲನೂ ಓದಬೇಕಾಗುತ್ತೆ. ನೆಕ್ಸ್ಟು ಒಂದು ಎಕ್ಸ್ಟ್ರಾನು ಕೊಟ್ಟಿದ್ದಾರೆ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಲಜಿ ಸ್ವಲ್ಪ ಜಾಸ್ತಿ ಇದೆ. ಹೈಡ್ರೋಲಾಜಿಕಲ್ ಸೈಕಲು, ಪ್ರೆಸಿಪಿಟೇಷನು, ಇವಾಪರೇಷನ್, ಟ್ರಾನ್ಸ್ಪೋರ್ಟೇಷನ್, ರನ್ ಆಫು, ಆಯಿತಾ. ಇರಿಗೇಷನ್ ಬೇಸ್ ಪೀರಿಯಡು, ಕ್ರಾಪ್ ಪೀರಿಯಡು, ಡ್ಯೂಟಿ ಡೇಟಾ ಅಂದರೆ
ಇದು ಇರಿಗೇಷನ್ ಮತ್ತು ಹೈಡ್ರಾಲಜಿ ಎರಡು ಮಿಕ್ಸ್ ಇದೆ. ಟೈಪ್ಸ್ ಆಫ್ ಕೆನಾಲ್ಸು, ಕೆನಾಲ್ ಅಲೈಜ್ಮೆಂಟು, ಕೆನಾಲ್ ಲೈನಿಂಗು, ಅಕ್ವಾಟಿಕ್ ಸ್ಪೈಸು, ಡೈವರ್ಷನ್ ಇನ್ ರಿವರು, ಇವೆಲ್ಲನೂ ಇದರಲ್ಲಿದೆ. ರೈಟ್. ಸೊ ಇದನ್ನು ಓದಬೇಕು. ಇದು ಇರಿಗೇಷನ್ ಅಂತ ಅನ್ಬೋದು, ಇದನ್ನು ಇರಿಗೇಷನ್ ಅಂತ ಹೆಸರು ಕೊಡ್ಬೋದು. ನೆಕ್ಸ್ಟ್ ಕಾಂಕ್ರೀಟ್ ಟೆಕ್ನಾಲಜಿ ಅಂತ ಇದೆ. ಈಗ ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ಅಡ್ಮಿಕ್ಚರ್, ಮಿನರಲ್ಲು, ಕೆಮಿಕಲ್ಲು, ಇದೆಲ್ಲ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡ್ಕೊಳ್ಳಿ ಆಯಿತಾ. ವರ್ಕಬಿಲಿಟಿ ಅಂದ್ರೆ ಏನು, ಬ್ಲೀಡಿಂಗ್, ಇವೆಲ್ಲನೂ ಇದೆ ಆಲ್ಮೋಸ್ಟ್. ರೈಟ್. ಸೊ ಇದನ್ನು ನಾನು ಓದೋದು ಹೇಳೋದ್ರಲ್ಲಿ ಮತ್ತೆ ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ, ನೋಡ್ಕೋಬೋದು ನೀವು. ನೆಕ್ಸ್ಟ್ ಡಿಸೈನ್ ಆಫ್ RCC ಇದೆ. ರೈಟ್. ಡಿಸೈನ್ ಆಫ್ RCC ಇದೆ. ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ಸ್ ಇದೆ. ಇದರಲ್ಲಿ ಬೋಲ್ಟೆಡ್, ವೆಲ್ಡೆಡ್ ಜಾಯಿಂಟು, ಸೆಕೆಂಡ್ರಿ ಬೀಮು, ಎಫೆಕ್ಟಿವ್ ಸಿಲಿಂಡರ್ಸ್ ರೇಷಿಯೋ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಡಿಸೈನ್ ಆಫ್ ಇದರಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದನ್ನೇ ಓದೋಣ. RCCಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ನೋಡಿ ಏನೇನು ಕೊಟ್ಟಿದ್ದಾರೆ ಆಯಿತಾ. ಬ್ರಿಡ್ಜಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, ಬ್ರಿಡ್ಜಸ್ ಆ್ಯಡ್ ಮಾಡಿದ್ದಾರೆ. ಸೊ ದಯವಿಟ್ಟು ಅದನ್ನು ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟು. ಸೊ ಇದರಲ್ಲಿ ಬಾರ್ ಚಾರ್ಟು, CPM ಪಾರ್ಟು, ಆರ್ಗನೈಸೇಷನು, PWD, ಕಾಂಟ್ರಾಕ್ಟ್ ಟೈಪು, ಟೆಂಡರ್, EMD ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಬಗ್ಗೆ ಹೇಳಿದ್ದಾರೆ. ಸೊ ಇದು ನಾನು ಕ್ಲಾಸ್ ಮಾಡಿದ್ದೀನಿ. ರೈಟ್. ಸೊ ಎಲ್ಲದೂ ನಾನು ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಕ್ಲಾಸಸ್ ಆಗಿದೆ ಆಯಿತಾ, ಅದನ್ನು ನೀವು ನೋಡೋಣ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಏನು ತೋರಿಸ್ತಾ ಇರೋದು ಅಂದರೆ, ಇದು ನಮ್ಮ ಚಾನಲ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರೋದಿದೆ. ಸೊ ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ನೋಡಿ ಯಾವ್ಯಾವ ಸಬ್ಜೆಕ್ಟ್ನ ನೀವು ಓದ್ಬೋದು. ಈಗ ಸಿಲೆಬಸ್ ಪ್ರಕಾರ ನಾವು ನೋಡಿದಾಗ ಇಲ್ಲಿ ನೋಡಿ, ಈಗ ಇದರಲ್ಲಿ ಸರ್ವೆ ಇದೆ ಆಯಿತಾ, ಸರ್ವೆ ಇದೆ, PMC ಇದೆ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಸ್ಟ್ರೆಂತ್ ಆಫ್ ಮಟೀರಿಯಲು, ಕಾಂಕ್ರೀಟ್ ಟೆಕ್ನಾಲಜಿ, ವಾಟರ್ ಸಪ್ಲೈ ಇದೆ, ಹೈಡ್ರಾಲಿಕ್ಸು, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗು, ಕಾಂಕ್ರೀಟ್ ಟೆಕ್ನಾಲಜಿ, ಡಿಸೈನ್ ಆಫ್ RCC, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರು, ಇವೆಲ್ಲ ಇದೆ. ಸೊ ಈಗ ನಮ್ಮ ಚಾನಲಲ್ಲಿ ಆಲ್ರೆಡಿ ಎಷ್ಟು ನೀವು ನೋಡ್ಬೋದು ಅಂತಂದರೆ, ಬಿಲ್ಡಿಂಗ್ ಮಟೀರಿಯಲ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋದು ಆರೋ ಮಾರ್ಕ್ ತೋರಿಸ್ತಾ ಇರೋದು ಕಾಂಕ್ರೀಟ್ ಟೆಕ್ನಾಲಜಿ ಇದೆ. ರೈಟ್. ಸೊ ಅದಾದಮೇಲೆ ಏನಂತಂದರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿದು ಏನಂತಂದರೆ 3 ಕ್ಲಾಸ್ ಇದೆ, 2 ಕ್ಲಾಸ್ ಇದೆ. ನಾನು ರಿಮೈನಿಂಗ್ ಕ್ಲಾಸ್ ಮಾಡಿ ಏನು ಸ್ವಲ್ಪನೇ ಇದೆ ಅಷ್ಟೇ ಸಿಲೆಬಸ್, ಅದನ್ನು ಹಾಕ್ತೀನಿ. ನೆಕ್ಸ್ಟು ನೋಡಿ, ಮೆಗಾ ಸೀರೀಸ್ ನೋಡ್ಕೊಳ್ಳಿ ಎಲ್ಲರೂ. ಈ ಮೆಗಾ ಸೀರೀಸ್ ಏನಿದೆ ಗೊತ್ತಾ, ತುಂಬ ಇಂಪಾರ್ಟೆಂಟ್ ಇದೆ. AE ಮತ್ತು JE ಯಾರು ಪ್ರಿಪೇರ್ ಆಗ್ತಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು 14 ಸಬ್ಜೆಕ್ಟ್ದು ಒಂದು 50 to 60 ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡಿ ಹಾಕಿರೋದು RWS AE ಎಕ್ಸಾಮ್ ಟೈಮಲ್ಲಿ. ಅದನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಗೇಟ್ದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದೆ, ಅದನ್ನು ನೋಡ್ಕೋಬೋದು. ಆಮೇಲೆ ಇಲ್ಲಿ RCC ಥ್ರೋ, ಇಲ್ಲಿ ನೋಡಿ RCC ಸಬ್ಜೆಕ್ಟ್ ಯಾರ್ಯಾರಿಗಿದೆ, AE ಇರಲಿ, JE ಇರಲಿ, AEE ಇರಲಿ, RCC ಥ್ರೋ 4, 5, 6, 2000 ಮ್ಯಾರಥಾನ್ ಕ್ಲಾಸ್ ಅಂತ ಇದೆ ನೋಡಿ. 1 ಅಂತ 2 2 ಕ್ಲಾಸ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇದಿಷ್ಟು ನೋಡಿಕೊಂಡ್ರೆ ಸಾಕು. RCCಯಲ್ಲಿ ನೀವು ಬೇರೆದೇನು ನೋಡೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕವರ್ ಮಾಡಿದ್ದೀನಿ ನಾನು. ಅದಾದಮೇಲೆ ನೆಕ್ಸ್ಟು ನಿಮಗೆ SOM ಕ್ಲಾಸಸ್ ಬೇಕಂತಂದರೆ ಇಲ್ಲಿದೆ ನೋಡಿ, SOM ಕ್ಲಾಸಸ್ ಇದೆ, SOM ಕ್ಲಾಸಸ್ಸು ನೋಡ್ಕೋಬೋದು. ಸ್ಟ್ರಕ್ಚರ್ ಅನಾಲಿಸಿಸು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದೆ, ಹೈವೇದಿದೆ ಆಯಿತಾ, ನಾನು ಮಾಡಿರೋದು, ನೀವು ಅದನ್ನು ನೋಡ್ಕೋಬೋದು. ಅದಾದಮೇಲೆ ಸರ್ವೇದು ಮ್ಯಾರಥಾನ್ ಕ್ಲಾಸ್ ಇದೆ. AE ಮತ್ತು JE ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಮ್ಯಾರಥಾನ್ ಕ್ಲಾಸ್ ಇವೆರಡು ನೋಡಿಕೊಂಡ್ರೆ ಸಾಕು, ಬೇರೆದು ಏನೂ ನೋಡೋದು ಬೇಕಾಗಿಲ್ಲ. 2 ಕ್ಲಾಸ್ ಇದೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಎಸ್ಟಿಮೇಟಿಂಗ್ ಕಾಸ್ಟಿಂಗು ಎರಡಕ್ಕೂ ಇದೆ, JEಗೂ ಇದೆ, AEಗೂ ಇದೆ. ಎರಡನ್ನೂ ನೋಡಿಕೊಂಡು ಏನಂತಂದರೆ ನೀವು ಓದ್ಬೋದು. ನೆಕ್ಸ್ಟು ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಕ್ಲಾಸಸ್ ಇದೆ, 14 ಕ್ಲಾಸ್ ಇದೆ, ನೀವು ಇಲ್ಲಿ ನೋಡ್ಕೋಬೋದು. SA ಇಲ್ಲಿದೆ ಕ್ಲಾಸಸ್ಸು, ನೋಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ಜಿಯೋಟೆಕ್ಕು ಇದೆ, ಬಟ್ ಒಂದು 6 ಕ್ಲಾಸ್ ಅಷ್ಟೇ ಇದೆ, ರಿಮೈನಿಂಗ್ ಕ್ಲಾಸಸ್ ಇಲ್ಲ. RCCದು MCQ ಸೀರೀಸ್ ಇದೆ, ನೀವು ಅದನ್ನು ನೋಡ್ಕೋಬೋದು. ಸೊ ಎಲ್ಲರೂ ನಾನು ಶೇರ್ ಮಾಡ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ, ನೋಡ್ಕೋಬೋದು. ಬ್ರಿಡ್ಜ್ ಇಂಜಿನಿಯರಿಂಗ್, ಬ್ರಿಡ್ಜ್ ಏನು ಕೊಟ್ಟಿದ್ದಾರೆ ಅದರದ್ದು ಇದೆ, ಬ್ರಿಡ್ಜ್ ಇಂಜಿನಿಯರಿಂಗ್ ವಿಡಿಯೋಸ್ ಇದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ, ಅದರದ್ದು ಇದೆ ಆಯಿತಾ. ಸೊ ಇದಿಷ್ಟು ಏನಂತಂದರೆ ನಮ್ಮ ಚಾನಲಲ್ಲಿ ನಿಮಗೋಸ್ಕರ ಆಲ್ರೆಡಿ ಇರೋ ಕಂಟೆಂಟ್ನ ನಾನು ತೋರಿಸ್ತಾ ಇರೋದು. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೆಂದಿ ಆಗಿದೆ, ನನಗೂ ಗೊತ್ತಾಯಿತು, ಬಟ್ ಎಲ್ಲ ಇನ್ಫಾರ್ಮೇಷನ್ ಒಂದೇ ವಿಡಿಯೋದಲ್ಲಿ ಕೊಡಬೇಕಂದ್ರೆ ಸ್ವಲ್ಪ ಲೆಂದಿನೇ ಆಗುತ್ತೆ. ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.